ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ಶಿಕ್ಷಕರಿಗೆ ಹಲವು ವರ್ಷಗಳಿಂದ ನೀಡಲಾಗುತ್ತಿದ್ದ ನಾನ್ ಪ್ರಾಕ್ಟೀಸಿಂಗ್ ಅಲೋನ್ಸೆನ್ಸ್ ಎಂದರೆ NPA ಭತ್ಯೆಯನ್ನು ಹಠಾತ್ತನೆ ಸ್ಥಗಿತಗೊಳಿಸಿರುವ ಸರ್ಕಾರದ ನಿರ್ದೇಶನವನ್ನು ಪಶು ವಿವಿ ಶಿಕ್ಷಕ ಸಂಘ ತೀವ್ರವಾಗಿ ಖಂಡಿಸಿದೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಪಶು ವಿವಿ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಚನ್ನಪ್ಪ ಗೌಡ ಬಿರಾದರ್, NPA ಭತ್ಯೆ ಸಂಪೂರ್ಣ ಕಾನೂನುಬದ್ಧವಾಗಿದ್ದು ಕೇಂದ್ರ ಸರ್ಕಾರ, ವೆಟರ್ನರಿ ಕೌನ್ಸಿಲ್ ಆಫ್ ಇಂಡಿಯಾ ಹಾಗೂ ICAR ಮಾರ್ಗಸೂಚಿಗಳ ಪ್ರಕಾರವೇ ನೀಡಲಾಗುತ್ತಿದ್ದು, ಈ ಭತ್ಯೆಯನ್ನು ನಂಬಿಕೊಂಡು ಶಿಕ್ಷಕರು ಕಳೆದ 7 ವರ್ಷಗಳಿಂದ ಗೃಹ ಸಾಲ, ಮಕ್ಕಳ ಶಿಕ್ಷಣ ಸೇರಿದಂತೆ ಹಲವು ಆರ್ಥಿಕ ಬದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಭತ್ಯೆ ನಿಲ್ಲಿಸಿರುವುದು ಶಿಕ್ಷಕರಿಗೆ ಆರ್ಥಿಕ ಸಂಕಷ್ಟ ತಂದೊಡ್ಡಿದೆ ಅಂತ ತಿಳಿಸಿದರು. ಇನ್ನು ಸರ್ಕಾರದ ಈ ನಿರ್ಧಾರವನ್ನು ತಕ್ಷಣ ಹಿಂಪಡಿಬೇಕು ಮತ್ತು ಬಾಕಿ ಇರುವ 2 ತಿಂಗಳ ಸಂಬಳವನ್ನು NPA ಸಮೇತ ಬಿಡುಗಡೆ ಮಾಡಬೇಕು. ಇಲ್ಲವಾದಲ್ಲಿ ಮುಂದಿನ ವಾರದಿಂದ ವಿಶ್ವವಿದ್ಯಾಲಯದ ಎಲ್ಲ ಆವರಣಗಳಲ್ಲಿ ಹೋರಾಟ ಆರಂಭಿಸುವುದಾಗಿ ಎಚ್ಚರಿಕೆಯನ್ನು ನೀಡಿದರು. ಒಂದು ಆತಂಕವಾಗಿದೆ. ಈ ನಿರ್ಧಾರ ನಮಗೆ ತೀವ್ರ ಆರ್ಥಿಕ ಸಂಕಷ್ಟವನ್ನು ತಂದೊಡ್ಡಲಿದೆ. ನಮ್ಮ ರಾಜ್ಯದ, ನಾವು ಕೇವಲ ಶಿಕ್ಷಕರಷ್ಟೇ ಅಲ್ಲ, ನಮ್ಮ ರಾಜ್ಯದ ಹಲವಾರು ಜಿಲ್ಲೆಯಲ್ಲಿ, ಅದು ಬೀದರ, ಹಾಸನ, ಶಿವಮೊಗ್ಗ, ಅಥಣಿ, ಗದಗ ಮತ್ತು ಬೆಂಗಳೂರಿನಲ್ಲಿ ಇಡೀ ಜಿಲ್ಲೆಯ ರೈತರಿಗೆ, ಪಶುಪಾಲಕರಿಗೆ ಚಿಕಿತ್ಸೆ ಮತ್ತೆ ಅದರ ಜೊತೆಗೆ ಹಲವಾರು ಸೇವೆಗಳನ್ನು ನಾವು ರೈತರ ಕಲ್ಯಾಣಕ್ಕಾಗಿ ಸೇವೆಯನ್ನು ಉಚಿತವಾಗಿ ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಮಾನವ ಸಂಪನ್ಮೂಲ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದೀವಿ. ವಿಶ್ವವಿದ್ಯಾಲಯ ಬೀದರ್ನ ಮುಖ್ಯ ಆವರಣದಲ್ಲಿರುವಂತಹ ಈ ವಿಶ್ವವಿದ್ಯಾಲಯ ಆರಂಭ ಆದಾಗಿನಿಂದ ಇವೆಲ್ಲರೂ 15,000ಕ್ಕಿಂತಲೂ ಹೆಚ್ಚು ಪದವೀಧರರನ್ನ ಈ ರಾಜ್ಯಕ್ಕೆ ಮಾಡಿದ್ದೀವಿ. ಆ ಪದವೀಧರರು ಇವತ್ತು ಪಶುಸಂಗೋಪನೆಗೆ ಎಷ್ಟೊಂದು ಕೊಡುಗೆ ನೀಡ್ತಾ ಇದ್ದಾರೆ. ಅದಕ್ಕೆ ನಾವು ಸಹಿತ ಕಾರಣೀಭೂತರು. ಆದರೆ ಗೊತ್ತಿರಲಿಕ್ಕೆ ಕೇವಲ 50% ಜನ ಅಷ್ಟೇ ರಿಕ್ರೂಟ್ ಆಗಿ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ. ಇನ್ನು 50% ವೇಕೆನ್ಸಿ ಇದೆ. ಈಗ ಸ್ನೇಹಿತರೆ, ಈ ಆದೇಶ ಯಾಕೆ ಕ್ರಮಬದ್ಧ ಅನ್ನೋದನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಭಾರತ ಸರ್ಕಾರದ ಹಲವಾರು ಆದೇಶಗಳಿದಾವೆ. VCI ಆಕ್ಟ್ 2016 ಇದು ಸ್ಪಷ್ಟವಾಗಿ ಹೇಳ್ತದೆ. ಇಂಗ್ಲಿಷ್ ನಲ್ಲಿ ಈ ತರ ಹೇಳ್ತಾರೆ ಅವರು: ಟೀಚಿಂಗ್ ಸ್ಟಾಫ್ ಇನ್ ಎ ವೆಟರ್ನರಿ ಕಾಲೇಜ್ ಶಾಲ್ ಬಿ ಎ ಹೋಲ್ ಟೈಮ್ ಟೀಚರ್ ಅಂಡ್ ಶಾಲ್ ಬಿ ಎಂಟೈಟಲ್ಡ್ ಫಾರ್ ನಾನ್ ಪ್ರಾಕ್ಟೀಸ್ ಅಲವನ್ಸ್. ಅಂದ್ರೆ ಪಶುವೈದ್ಯಕೀಯ ಕಾಲೇಜುಗಳಲ್ಲಿ ಪೂರ್ಣಕಾಲಿಕವಾಗಿ ಅಂದ್ರೆ ಪರ್ಮನೆಂಟ್ ಆಗಿ ಇರುವಂತಹ ಬೋಧಕ ಸಿಬ್ಬಂದಿಗಳು ಎಲ್ಲರೂ NPA ಪಡೆಯಲು ಅರ್ಹರು ಎಂದು ಇದು ಹೇಳ್ತದೆ. ಎರಡನೇದು, ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಒಂದು ಆದೇಶ ಇದೆ. 7/7/2017 ಹೊರಡಿಸ್ತಾರೆ. 7ನೇ ವೇತನ ಆಯೋಗದಲ್ಲಿ BVSC ಪದವಿ ಪಡೆದಿರುವಂತಹ ಎಲ್ಲಾ ಪಶುವೈದ್ಯರು ತಮ್ಮ ಮೂಲ ವೇತನದ ಅಂದ್ರೆ ಬೇಸಿಕ್ ಅಂತ ಏನು ತಗೋತೀವಿ ನಾವು, ಅದಕ್ಕೆ 20% ಅನ್ನ NPA ತಗೊಳ್ಬಹುದು. ಅದಕ್ಕೆ ತುಟ್ಟಿ ಭತ್ಯೆಯಲ್ಲೂ ಸಹಿತ ಅದನ್ನ ಸಂಬಳವಾಗಿ ಪರಿಗಣಿಸಬೇಕು ಅಂತ ಹೇಳಿ ಆದೇಶ ಇದೆ. ಅದರಲ್ಲಿ ಇರುವಂತಹ ಒರಿಜಿನಲ್ ಸ್ಟೇಟ್ಮೆಂಟ್ ಅನ್ನ ಅದರಲ್ಲಿ ನೀಡಿದೆ ನಾನು. ಮತ್ತೆ UGC ನಿಯಮಾವಳಿಗಳನ್ನು ಹೇಳ್ತವೆ. ಯಾರು ವಿಶ್ವವಿದ್ಯಾಲಯದ ಶಿಕ್ಷಕರಿದ್ದಾರೆ ಅವರಿಗೆ ಕೇಂದ್ರ ಸರ್ಕಾರದ UGC ವೇತನವನ್ನ ಸಂಪೂರ್ಣವಾಗಿ ನೀವು ನೀಡಬೇಕು ಅನ್ನೋದನ್ನ ಹೇಳ್ತಾರೆ ಕೆಲವು ರಾಜ್ಯಗಳಲ್ಲಿ. ಈಗ ಈ 7 ವರ್ಷಗಳಿಂದ, ಮೊದಲೆಲ್ಲ ನಮ್ಮ ರಾಜ್ಯದಲ್ಲೂ ಇರಲಿಲ್ಲ, 7 ವರ್ಷಗಳಿಂದ ನಿರಂತರವಾಗಿ ನಮಗೆ ಸರ್ಕಾರದ ಆದೇಶದ ಮೂಲಕ ಕೊಡ್ತಾ ಇದ್ದಾರೆ. ಈಗ ಹಠಾತ್ತನೆ ಸ್ಥಗಿತಗೊಳಿಸುವಂತಹ ಒಂದು ನಿರ್ಧಾರ ಮಾಡಿರೋದು ನಮ್ಮ ಹಿತರಕ್ಷಣೆಗೆ ಮತ್ತು ಚಾಲ್ತಿಯಲ್ಲಿರುವಂತಹ ನೀತಿ ನಿಯಮಗಳಿಗೆ ಮತ್ತು ಈ ಶಿಕ್ಷಕರ, ಬಡಪಾಯಿ ಶಿಕ್ಷಕರ ಮಾನವ ಹಕ್ಕುಗಳಿಗೆ ಸಂಪೂರ್ಣವಾಗಿ ವಿರೋಧವಾಗಿದೆ. ಈ ವೇತನವನ್ನು ನಂಬಿಕೊಂಡು, ಎಲ್ರಿಗೂ ಗೊತ್ತಿದೆ, ನಮ್ಮ ವೇತನವನ್ನು ನಂಬಿಕೊಂಡು ನಾವು ಗೃಹ ಸಾಲ ಮಾಡಿರ್ತೀವಿ, ಶಿಕ್ಷಣ ಸಾಲ ಮಾಡಿರ್ತೀವಿ, ಶಿಕ್ಷಣಕ್ಕೆ ಹಚ್ಚಿರ್ತೀವಿ.